ಕನ್ನಡ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಈ ಶೋಗೆ ಭರ್ಜರಿ ರೆಸ್ಪಾನ್ಸ್ ದೊರಕಿದೆ. ಪ್ರತಿ ಸೀಸನ್ನಲ್ಲೂ ವೀಕ್ಷಕರ ಮನಸ್ಸನ್ನು ಗೆಲ್ಲುತ್ತಾ ಬಂದಿರೋ ಡಿಕೆಡಿ ಶೋ ಈ ಬಾರಿ ವಿಭಿನ್ನ ಸ್ಪೆಷಾಲಿಟಿಯನ್ನು ಹೊತ್ತು ತಂದಿದೆ. ಸದ್ಯ ಡ್ಯಾನ್ಸರ್ಸ್ ಮತ್ತು ಸೆಲೆಬ್ರಿಟಿಗಳ ಕಾಂಬಿನೇಷನ್ನಲ್ಲಿ ಡಿಕೆಡಿ ಮೂಡಿಬರುತ್ತಿದೆ. ಶೋ ಶುರುವಾದ ದಿನದಿಂದ ಇಲ್ಲಿಯವರೆಗೆ ವೀಕ್ಷಕರು ಉತ್ತಮ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಡಿಕೆಡಿ ಸ್ಪರ್ಧಿಗಳು ವಾರದಿಂದ ವಾರಕ್ಕೆ ಭರ್ಜರಿ ಡ್ಯಾನ್ಸ್ ಮಾಡುತ್ತಿದ್ದಾರೆ. ಆದರೆ ಇದರ ಮಧ್ಯೆ ಡಿಕೆಡಿ ಶೋಯಿಂದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸಹನಾ ಪಾತ್ರದಲ್ಲಿ ನಟಿಸುತ್ತಿದ್ದ ನಟಿ ಅಕ್ಷರಾ ಆಚೆ ಬಂದಿದ್ದಾರೆ. ಹೌದು, ಕಳೆದ 2 ಎಪಿಸೋಡ್ಗಳಲ್ಲಿ ನಟಿ ಅಕ್ಷರಾ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಅಭಿಮಾನಿಗಳಲ್ಲಿ ಗೊಂದಲ ಮನೆ ಮಾಡಿತ್ತು. ಆದರೆ ಡಿಕೆಡಿ ಶೋ ನಿರೂಪಕಿ ಅನುಶ್ರೀ ಅವರು ವೇದಿಕೆ ಮೇಲೆ ಈ ವಿಚಾರ ಬಗ್ಗೆ ಹೇಳಿದ್ದಾರೆ. ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನಟಿ ಶ್ರೀವಲ್ಲಿ ಅವರನ್ನು ಪರಿಚಯಿಸಿದ ನಿರೂಪಕಿ ಅನುಶ್ರೀ ಅವರು, ಸಹನಾ ಅವರು ಕಾರಣಾಂತರಗಳಿಂದ ಈ ಶೋನಿಂದ ಹೊರ ನಡೆದಿದ್ದಾರೆ ಎಂದಷ್ಟೇ ಹೇಳಿಕೊಂಡಿದ್ದಾರೆ. ನಟಿ ಅಕ್ಷರಾ ಅವರು ಡಿಕೆಡಿ ಶೋಯಿಂದ ಆಚೆ ಬಂದ ಮೇಲೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ವೇದಿಕೆ ಮೇಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲೂ ಕೂಡ ಇದರ ಬಗ್ಗೆ ಸ್ಪಷ್ಟವಾದ ಉತ್ತರವನ್ನು ನೀಡಿಲ್ಲ. ಇದರಿಂದ ಅಭಿಮಾನಿಗಳು ಬೇಸರ ಹೊರಹಾಕಿದ್ದಾರೆ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಿದ್ದ ನಟಿಗೆ ಏನಾಯಿತು ಎಂದು ಕಾಮೆಂಟ್ಸ್ ಮಾಡುವ ಮೂಲಕ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ಮೂಲಕ ಖ್ಯಾತಿ ಪಡೆದುಕೊಂಡ ನಟಿ ಕೀರ್ತಿ ವೆಂಕಟೇಶ್ ಇವರು ಡಿಕೆಡಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಕೀರ್ತಿ ಅವರ ಮೊದಲ ರಿಯಾಲಿಟಿ ಶೋ ಆಗಿದೆ. ಶ್ರೀವಲ್ಲಿ ಡ್ಯಾನ್ಸ್ಗೆ ಸಾಕಷ್ಟು ಒಳ್ಳೆಯ ಮೆಚ್ಚುಗೆ ಸಿಕ್ಕಿದೆ. ಡ್ಯಾನ್ಸ್ ಮಾಡಿದ ನಂತರ ಕೀರ್ತಿ ವೆಂಕಟೇಶ್ ಅವರನ್ನು ಶಿವರಾಜ್ ಕುಮಾರ್ ಹಾಡಿ ಹೊಗಳಿದ್ದಾರೆ. ಇದನ್ನು ನೋಡಿದ ಅವರ ತಾಯಿ ಭಾವುಕರಾಗಿದ್ದಾರೆ. ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಚಾನಲ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.